ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಬಂಗೇರಾಸ್. ನೆಮ್ಮದಿಯ ಜೀವನಕ್ಕೆ ಶ್ರೀಕೃಷ್ಣನ ಸ್ಫೂರ್ತಿದಾಯಕ ಮಾತುಗಳು. ನಿಮ್ಮನ್ನು ನೀವು ಅರಿತುಕೊಳ್ಳಿ. ಜೀವನದಲ್ಲಿ ನೆಮ್ಮದಿ ಪಡೆಯಲು ಮುಖ್ಯವಾದುದು ಆತ್ಮಜ್ಞಾನ. ನಿಮ್ಮ ಶಕ್ತಿಗಳ ಬಗ್ಗೆ ನಿಮಗೆ ಅರಿವಿರುವುದು ಸಮತೋಲನವನ್ನು ಮತ್ತು ಆತ್ಮವಿಶ್ವಾಸವನ್ನು ನಿಮಗೆ ನೀಡುತ್ತದೆ. ನಿಮ್ಮ ಜೀವನದ ಗುರಿಗಳನ್ನು ಸ್ಪಷ್ಟಪಡಿಸಿ. ಗುರಿ ಇಲ್ಲದ ಬದುಕು ನಾವಿಕನಿಲ್ಲದ ದೋಣಿಯಂತೆ. ಸ್ಪಷ್ಟ ಗುರಿಗಳನ್ನು ಹೊಂದುವುದು ನಿಮ್ಮ ಜೀವನದಲ್ಲಿ ದಿಶಾಬದ್ಧವಾಗಿಡಲು ನೆರವಾಗುತ್ತದೆ. ಪ್ರತಿಯೊಂದು ಕ್ಷಣವನ್ನು ಆನಂದಿಸಿ. ಜೀವನದ ಸಣ್ಣ ಸಣ್ಣ ಸಂತೋಷಗಳನ್ನು ಸವಿದುಕೊಳ್ಳುವ ಅವಕಾಶ ತಪ್ಪಿಸಿಕೊಳ್ಳಬೇಡಿ. ಇವು ನಿಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೃಪ್ತಿಯನ್ನು ನೀಡುತ್ತದೆ. ನಿಮ್ಮ ಶಕ್ತಿಗಳನ್ನು ಸರಿಯಾಗಿ ಉಪಯೋಗಿಸಿ. ನೀವು ಯಾವುದರ ಮೇಲೆ ಪ್ರಭಾವ ಬೀರಬಹುದು ಅದಕ್ಕೆ ಮಾತ್ರ ನಿಮ್ಮ ಶಕ್ತಿಯನ್ನು ಬಳಸಿ. ನೀವು ನಿಯಂತ್ರಿಸಲು ಸಾಧ್ಯವಿಲ್ಲದ ವಿಷಯಗಳಿಂದ ನಿಮ್ಮನ್ನು ನೀವು ಯಾವಾಗಲೂ ಕಾಪಾಡಿಕೊಳ್ಳಿ. ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಕಡೆ ಗಮನ ಕೊಡಿ. ಜೀವನದಲ್ಲಿ ನೆಮ್ಮದಿ ಇರಬೇಕಾದರೆ ಶರೀರ ಮತ್ತು ಮನಸ್ಸು ಆರೋಗ್ಯಕರವಾಗಿರುವಾಗ ಮಾತ್ರ ಲಭ್ಯ. ಸಮರ್ಥ ಆಹಾರ, ವ್ಯಾಯಾಮ ಮತ್ತು ಮನಸ್ಸಿನ ಆರೈಕೆ ಬಹಳ ಅವಶ್ಯಕ. ಸಮಯ ನಿರ್ವಹಣೆಯನ್ನು ಸರಿಯಾಗಿ ಕಲಿಯಿರಿ. ಸೂಕ್ತ ಸಮಯ ನಿರ್ವಹಣೆ ನಿಮ್ಮ ಕೆಲಸ ಮತ್ತು ವಿಶ್ರಾಂತಿಗೆ ಸಮತೋಲನವನ್ನು ತರುವಂತೆ ಮಾಡುತ್ತದೆ. ಇದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ನೆಮ್ಮದಿಯನ್ನು ನೀಡುತ್ತದೆ. ಕ್ಷಮೆ ಮತ್ತು ಭಾವನಾತ್ಮಕ ಪ್ರೌಢಿಮೆಗೆ ಒತ್ತು ಕೊಡಿ. ದ್ವೇಷ ಮತ್ತು ಹೊಡೆತವನ್ನು ಉಳಿಸಿಕೊಂಡರೆ ಮನಸ್ಸು ತೊಂದರೆಯಲ್ಲಿರುತ್ತದೆ. ಕ್ಷಮೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಮತ್ತು ಸಂಬಂಧಗಳನ್ನು ಸುಧಾರಿಸುತ್ತದೆ. ಪೋಷಕರ ಮತ್ತು ಬುದ್ಧಿವಂತರ ಮಾತುಗಳನ್ನು ಕೇಳಿ. ನಮ್ಮ ಹಿರಿಯರು ಮತ್ತು ಬುದ್ಧಿವಂತರ ಅನುಭವಗಳು ನಮಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡುತ್ತದೆ. ಅವರ ಮಾತುಗಳನ್ನು ಗಮನಿಸುವುದು ನಮಗೆ ಬದುಕಿನ ದಾರಿಯನ್ನು ತೋರಿಸಿಕೊಡುತ್ತದೆ. ತಮ್ಮ ಪ್ರೀತಿ ಮತ್ತು ಕಾಳಜಿಯನ್ನು ತೋರಿಸಿ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು, ಅವರೊಂದಿಗೆ ಪ್ರೀತಿ ಮತ್ತು ಕಾಳಜಿಯನ್ನು ಹಂಚಿಕೊಳ್ಳುವುದು ಜೀವನದಲ್ಲಿ ಸಂತೃಪ್ತಿ ಮತ್ತು ನೆಮ್ಮದಿಯನ್ನು ನಮಗೆ ತರುತ್ತದೆ. ಅಡಿಗಲ್ಲುಗಳನ್ನು ಲಘುವಾಗಿ ತೆಗೆದುಕೊಳ್ಳಿ. ಜೀವನದಲ್ಲಿ ಬರುವ ತೊಂದರೆಗಳು ಮತ್ತು